ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಬಿಬಿಎಂಪಿ ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಎಸ್ಸಿಎಗೆ ಬಿಬಿಎಂಪಿ ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಬಿಬಿಎಂಪಿಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ ಬಿಬಿಎಂಪಿಯ ನೋಟಿಸ್ ಹಿಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ. ಬಿಬಿಎಂಪಿಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬಟ್ ಆದರೆ ಪರ್ಮಿಷನ್ ತೆಗೆದುಕೊಂಡು ಒಂದಾದರೆ ಮತ್ತೊಂದು ಕಡೆ ದಂಡ ಕಟ್ಟಿಲ್ಲ. ಇದೀಗ ಬಿಬಿಎಂಪಿಯ ವಿಚಾರಕ್ಕೆ ಬಂದಿದೆ. ಕಳೆದ 3 ವರ್ಷದಿಂದ ಇದು ತೆರಿಗೆ ಕಟ್ಟಿಲ್ಲ, ವಂಚನೆ ಮಾಡಿದೆ ಎಂಬ ವಿಚಾರಕ್ಕೆ ಬಿಬಿಎಂಪಿ ಇದೀಗ ನೋಟಿಸ್ ನೀಡಿದೆ. ಬೇಗ ಎಚ್ಚೆತ್ತುಕೊಂಡು ದಂಡದ ರೂಪದಲ್ಲಿ ನೀವು ತೆರಿಗೆ ಕಟ್ಟಬೇಕು, ಜಾಹೀರಾತು ತೆರಿಗೆ ಕಟ್ಟಬೇಕು. ಇಲ್ಲವಾದರೆ ನಿಮಗೆ ನಾವು ಏನೋ ದಂಡದ ರೂಪದಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಪೆನಾಲ್ಟಿ ಆಗ್ತದೆ ಅಂತ ಒಂದು ಕಡೆ ನೋಟಿಸಲ್ಲಿ ಮೆನ್ಷನ್ ಮಾಡಿದರೆ. ಬಿಬಿಎಂಪಿ ಅಧಿಕಾರಿಗಳು 3 ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬೇಗ ಎಚ್ಚೆತ್ತುಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ತೆರಿಗೆ ಕಟ್ಟಬೇಕಂದ್ರೆ ಒಂದು ಕಡೆ ನೋಟಿಸ್ ಮುಖಾಂತರ ವಾರ್ನ್ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಬಿಬಿಎಂಪಿ ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಎಸ್ಸಿಎಗೆ ಬಿಬಿಎಂಪಿ ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಬಿಬಿಎಂಪಿಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ ಬಿಬಿಎಂಪಿಯ ನೋಟಿಸ್ ಹಿಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ. ಬಿಬಿಎಂಪಿಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬಟ್ ಆದರೆ ಪರ್ಮಿಷನ್ ತೆಗೆದುಕೊಂಡು ಒಂದಾದರೆ ಮತ್ತೊಂದು ಕಡೆ ದಂಡ ಕಟ್ಟಿಲ್ಲ. ಇದೀಗ ಬಿಬಿಎಂಪಿಯ ವಿಚಾರಕ್ಕೆ ಬಂದಿದೆ. ಕಳೆದ 3 ವರ್ಷದಿಂದ ಇದು ತೆರಿಗೆ ಕಟ್ಟಿಲ್ಲ, ವಂಚನೆ ಮಾಡಿದೆ ಎಂಬ ವಿಚಾರಕ್ಕೆ ಬಿಬಿಎಂಪಿ ಇದೀಗ ನೋಟಿಸ್ ನೀಡಿದೆ. ಬೇಗ ಎಚ್ಚೆತ್ತುಕೊಂಡು ದಂಡದ ರೂಪದಲ್ಲಿ ನೀವು ತೆರಿಗೆ ಕಟ್ಟಬೇಕು, ಜಾಹೀರಾತು ತೆರಿಗೆ ಕಟ್ಟಬೇಕು. ಇಲ್ಲವಾದರೆ ನಿಮಗೆ ನಾವು ಏನೋ ದಂಡದ ರೂಪದಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಪೆನಾಲ್ಟಿ ಆಗ್ತದೆ ಅಂತ ಒಂದು ಕಡೆ ನೋಟಿಸಲ್ಲಿ ಮೆನ್ಷನ್ ಮಾಡಿದರೆ. ಬಿಬಿಎಂಪಿ ಅಧಿಕಾರಿಗಳು 3 ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬೇಗ ಎಚ್ಚೆತ್ತುಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ತೆರಿಗೆ ಕಟ್ಟಬೇಕಂದ್ರೆ ಒಂದು ಕಡೆ ನೋಟಿಸ್ ಮುಖಾಂತರ ವಾರ್ನ್ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಬಿಬಿಎಂಪಿ ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಎಸ್ಸಿಎಗೆ ಬಿಬಿಎಂಪಿ ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಬಿಬಿಎಂಪಿಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ ಬಿಬಿಎಂಪಿಯ ನೋಟಿಸ್ ಹಿಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ. ಬಿಬಿಎಂಪಿಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬಟ್ ಆದರೆ ಪರ್ಮಿಷನ್ ತೆಗೆದುಕೊಂಡು ಒಂದಾದರೆ ಮತ್ತೊಂದು ಕಡೆ ದಂಡ ಕಟ್ಟಿಲ್ಲ. ಇದೀಗ ಬಿಬಿಎಂಪಿಯ ವಿಚಾರಕ್ಕೆ ಬಂದಿದೆ. ಕಳೆದ 3 ವರ್ಷದಿಂದ ಇದು ತೆರಿಗೆ ಕಟ್ಟಿಲ್ಲ, ವಂಚನೆ ಮಾಡಿದೆ ಎಂಬ ವಿಚಾರಕ್ಕೆ ಬಿಬಿಎಂಪಿ ಇದೀಗ ನೋಟಿಸ್ ನೀಡಿದೆ. ಬೇಗ ಎಚ್ಚೆತ್ತುಕೊಂಡು ದಂಡದ ರೂಪದಲ್ಲಿ ನೀವು ತೆರಿಗೆ ಕಟ್ಟಬೇಕು, ಜಾಹೀರಾತು ತೆರಿಗೆ ಕಟ್ಟಬೇಕು. ಇಲ್ಲವಾದರೆ ನಿಮಗೆ ನಾವು ಏನೋ ದಂಡದ ರೂಪದಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಪೆನಾಲ್ಟಿ ಆಗ್ತದೆ ಅಂತ ಒಂದು ಕಡೆ ನೋಟಿಸಲ್ಲಿ ಮೆನ್ಷನ್ ಮಾಡಿದರೆ. ಬಿಬಿಎಂಪಿ ಅಧಿಕಾರಿಗಳು 3 ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬೇಗ ಎಚ್ಚೆತ್ತುಕೊಂಡಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು. ಇದೀಗ ತೆರಿಗೆ ಕಟ್ಟಬೇಕಂದ್ರೆ ಒಂದು ಕಡೆ ನೋಟಿಸ್ ಮುಖಾಂತರ ವಾರ್ನ್ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. ಬಿಬಿಎಂಪಿ ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಎಸ್ಸಿಎಗೆ ಬಿಬಿಎಂಪಿ ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ ಬಿಬಿಎಂಪಿಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ?
ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ BBMP ನೋಟಿಸ್ ನೀಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ. BBMPಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬಟ್ ಆದರೆ ಪರ್ಮಿಷನ್ ತೆಗೆದುಕೊಂಡು ಒಂದಾದರೆ ಮತ್ತೊಂದು ಕಡೆ ದಂಡ ಕಟ್ಟಿಲ್ಲ. ಇದೀಗ BBMP ವಿಚಾರಕ್ಕೆ ಬಂದಿದೆ. ಕಳೆದ 3 ವರ್ಷದಿಂದ ಇದು ತೆರಿಗೆ ಕಟ್ಟಿಲ್ಲ, ವಂಚನೆ ಮಾಡಿದೆ ಎಂಬ ವಿಚಾರಕ್ಕೆ BBMP ಇದೀಗ ನೋಟಿಸ್ ನೀಡಿದೆ. ಬೇಗ ಎಚ್ಚೆತ್ತುಕೊಂಡು ದಂಡದ ರೂಪದಲ್ಲಿ ನೀವು ತೆರಿಗೆ ಕಟ್ಟಬೇಕು, ಜಾಹೀರಾತು ತೆರಿಗೆ ಕಟ್ಟಬೇಕು. ಇಲ್ಲವಾದರೆ ನಿಮಗೆ ನಾವು ಏನೋ ದಂಡದ ರೂಪದಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಪೆನಲ್ಟಿ ಆಗ್ತು ಅಂತ ಒಂದು ಕಡೆ ನೋಟಿಸಲ್ಲಿ ಮೆನ್ಷನ್ ಮಾಡಿದರೆ BBMP ಅಧಿಕಾರಿಗಳು 3 ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬೇಗ ಎಚ್ಚೆತ್ತುಕೊಂಡಿದ್ದಾರೆ BBMP ಅಧಿಕಾರಿಗಳು. ಇದೀಗ ತೆರಿಗೆ ಕಟ್ಟಬೇಕಂತ ಒಂದು ಕಡೆ ನೋಟಿಸ್ ಮುಖಾಂತರ ವಾರ್ನ್ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. BBMP ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಸಿಎಗೆ BBMP ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ BBMPಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ BBMP ನೋಟಿಸ್ ನೀಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ. BBMPಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ. ಬಟ್ ಆದರೆ ಪರ್ಮಿಷನ್ ತೆಗೆದುಕೊಂಡು ಒಂದಾದರೆ ಮತ್ತೊಂದು ಕಡೆ ದಂಡ ಕಟ್ಟಿಲ್ಲ. ಇದೀಗ BBMP ವಿಚಾರಕ್ಕೆ ಬಂದಿದೆ. ಕಳೆದ 3 ವರ್ಷದಿಂದ ಇದು ತೆರಿಗೆ ಕಟ್ಟಿಲ್ಲ, ವಂಚನೆ ಮಾಡಿದೆ ಎಂಬ ವಿಚಾರಕ್ಕೆ BBMP ಇದೀಗ ನೋಟಿಸ್ ನೀಡಿದೆ. ಬೇಗ ಎಚ್ಚೆತ್ತುಕೊಂಡು ದಂಡದ ರೂಪದಲ್ಲಿ ನೀವು ತೆರಿಗೆ ಕಟ್ಟಬೇಕು, ಜಾಹೀರಾತು ತೆರಿಗೆ ಕಟ್ಟಬೇಕು. ಇಲ್ಲವಾದರೆ ನಿಮಗೆ ನಾವು ಏನೋ ದಂಡದ ರೂಪದಲ್ಲಿ ಒಂದು ಕಡೆ ಎಕ್ಸ್ಟ್ರಾ ಪೆನಲ್ಟಿ ಆಗ್ತು ಅಂತ ಒಂದು ಕಡೆ ನೋಟಿಸಲ್ಲಿ ಮೆನ್ಷನ್ ಮಾಡಿದರೆ BBMP ಅಧಿಕಾರಿಗಳು 3 ವರ್ಷಗಳಿಂದ ಏನು ಮಾಡ್ತಿದ್ದಾರೆ ಎಂಬುದು ಒಂದು ಕಡೆ ಮತ್ತೊಂದು ಪ್ರಶ್ನೆ ಮೂಡುತ್ತೆ. ಬೇಗ ಎಚ್ಚೆತ್ತುಕೊಂಡಿದ್ದಾರೆ BBMP ಅಧಿಕಾರಿಗಳು. ಇದೀಗ ತೆರಿಗೆ ಕಟ್ಟಬೇಕಂತ ಒಂದು ಕಡೆ ನೋಟಿಸ್ ಮುಖಾಂತರ ವಾರ್ನ್ ಜೊತೆಗೆ ಎಚ್ಚರಿಕೆ ನೀಡಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ವೀರೇಶ್. ಡೀಟೇಲ್ಸ್. ಕೆಎಸ್ಸಿಎಯ ಮತ್ತೊಂದು ಕಳ್ಳಾಟ ಬಯಲಾಗಿದೆ. BBMP ಕಾಯ್ದೆಯನ್ನ ಉಲ್ಲಂಘಿಸಿದೆ ಕೆಎಸ್ಸಿಎ. ಕೆಸಿಎಗೆ BBMP ನೋಟಿಸ್ ಕೂಡ ಕೊಟ್ಟಿದೆ. 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನೇ ಕಟ್ಟಿಲ್ಲ ಕೆಎಸ್ಸಿಎ. ಜಾಹೀರಾತು ತೆರಿಗೆ ಕಟ್ಟದೇ ಇರೋದಕ್ಕೆ ನೋಟಿಸ್ ಜಾರಿ ಮಾಡಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಅಧಿಕೃತವಾಗಿ ಇದೊಂಥರ ವಂಚನೆ ಅಂತಾನೆ ಹೇಳಬೇಕು. ಜಾಹೀರಾತು ಕೊಟ್ಟಿದ್ದಾರೆ, ಆದರೆ ಅದಕ್ಕೆ BBMPಗೆ ಇವರು ದುಡ್ಡು ಕೊಟ್ಟಿಲ್ಲ ಅಂತ. ಏನಿದು ಪ್ರಕರಣ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಇದೀಗ BBMP ನೋಟಿಸ್ ನೀಡಿದೆ. ಅಂದರೆ ಪಂದ್ಯ ನಡೆಯುವ ಸಂದರ್ಭದಲ್ಲಿ LED ಸ್ಕ್ರೀನ್ LED ಮುಖಾಂತರ ಜಾಹೀರಾತಾಯಿತು ಮತ್ತು ಅನೇಕ ಜಾಹೀರಾತುಗಳು ಹೊರಗಡೆ ಮತ್ತು ಒಳಗಡೆ ಹಾಕಿರ್ತಾರೆ.